ದಾಖಲಿಸಿದ್ರು. ಮತ್ತೆ 3 ಬಾರಿ ವಾಸು ಪ್ರಕಾಶ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಮಾಡುವಂತ ಪ್ರಯತ್ನ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಚುರುಕಿನ ಕ್ಷೇತ್ರ ಆರಂಭಿಕ ಹಂತದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ರಿಲವೆಂಟ್ ತಂಡ ನಾಲ್ಕನೆಯ ಚೆಂಡು ನಾಡಿನಲ್ಲಿ ಬರೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಈ ಹಂತದಲ್ಲಿ ದಾಖಲಿಸಿದ್ರು. ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಆಸಿಫ್ ಔಟ್. ನಾಲ್ಕನೆಯ ಚೆಂಡು KM11 ಮೊದಲ ವಿಕೆಟ್ ಪತನ. ಮೊದಲ ಓಟವನ್ನು ದಾಖಲಿಸಿದಂತ ಬರೀ ವಿರುದ್ಧ ಹೊಡೆತ ಹಾಕಿದ್ರು. ಮೊದಲ ವಿಕೆಟ್ ಕಂಡುಕೊಳ್ತಾ ಇದೆ ಹಂತದಲ್ಲಿ. ಓವರ್ ಪ್ಲೇ ಒಂದು ಹಂತದಲ್ಲಿ ಆಸಿಫ್ಗೆ ಕಂಟಕವಾಗ್ತಾ ಇದೆ. ಬಾಲ್ ನಾಟಿಕ ಮಧು ದಾಖಲಿಸಬಲ್ಲ ಪ್ರಯತ್ನ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ವಾಸು ಪ್ರಕಾಶ್ ಓವರ್ ಹಂತವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆತಾ ಇರುವಂತಹ ಬೌಲರ್ ಬಾರಿ ಅಂತಿಮ ಚೆಂಡಿಗಾಗಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮಿಡ್ ವಿಕೆಟ್ ಮೇಲೆ ಭಾಗದಲ್ಲಿ ಈ ಹಂತದಲ್ಲಿ ಸ್ಕೋರ್ 6 ಓವರ್ಗಳ ಒಂದು ಪಂದ್ಯದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಹಗಲು ರಾತ್ರಿ ಒಂದು ಮ್ಯಾರಥಾನ್ ದಾಖಲೆಯ ಪಂದ್ಯ ಕೂಡ ಅಡಲಿ ಗಮನಿಸಿಕೊಳ್ಳಿ. ನಮ್ಮ ಮುಖ್ಯ ದ್ವಾರದ ಎದುರುಗಡೆ ನಿಂತಿರುವಂತಹ ವಾಹನಗಳನ್ನು ತೆರವುಗೊಳಿಸಿ ಅಂತ ತಿಳಿಸಿದ್ವಿ. ಸತೀಶ್ ಎಸೆತಗಾರರು ಭಾಗದಲ್ಲಿ 200 ಮೊದಲ ಚೆಂಡು ತನ್ಮೂಲಕವಾಗಿ ಬೌಂಡ್ರಿ. ಮೊದಲ ಚೆಂಡಲ್ಲೊಂದು ಭರ್ಜರಿ ಬೌಂಡ್ರಿ ಅನ್ನ ಈ ಹಂತದಲ್ಲಿ ನಿತಿನ್ ಸತೀಶ್ಗೆ ದಾಖಲಿಸಿದ್ರು. 6ಕ್ಕೆ ಏರಿಕೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಎರಡನೇ ಚೆಂಡು ಬಹಳ ಶುದ್ಧ ರೀತಿಯ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ. ಓಟಗಳಿಗೆ ಈ ಹಂತದಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ಬಹಳ ಶುದ್ಧ ರೀತಿಯ ಹೊಡೆತ ತನ್ಮೂಲಕವಾಗಿ ಕೇವಲ ಒಂದು ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಸತೀಶ್ ಮಾಡಿಕೊಟ್ರು. ತಂಡದ ಮೊತ್ತ 7ಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 7ಕ್ಕೆ 1. ಮೂರು ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಚೆಂಡದಲ್ಲಿ ಭರ್ಜರಿ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಈ ಹಂತದಲ್ಲಿ ಕೂಡ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ
ಪವರ್ ಪ್ಲೇ ಹಂತದ 2 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲಿ ಬಹಳ ಶುದ್ಧ ಹೊಡೆತ. ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ 9. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡಿಗಾಗಿ ಬಹಳ ಶುದ್ಧ ಹೊಡೆತ. ಸುರಕ್ಷಿತ ಒಂದು ಗ್ಯಾಪ್ ಶಾಟ್ ಅನ್ನು ಈ ಹಂತದಲ್ಲಿ ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಕಂಡ್ರು. ತಂಡದ ಮೊತ್ತ ಈ ಹಂತದಲ್ಲಿ 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಹಲೋ, ಹಲೋ. ಹೊಸ ಬೌಲರ್ ಪ್ರಜ್ವಲ್.
ಹಲೋ ತಂಡದ ಮೊತ್ತ 14 ಓಟಗಳು.
ಹಲೋ ಹಲೋ ಅಂಪೈರ್ 1 ನಿಮಿಷ. ನೋ ಬಾಲ್. ಹಲೋ 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 19 ಓಟಗಳು. ಮೊದಲ ಹಂತದ ಟಾಸ್ ಜಯವನ್ನ ಕಂಡಿದ್ರು ಕೂಡ ಆರಂಭಿಕ ಹಂತದಲ್ಲಿ ಒಂದು ಬೌಲ್ ಫಸ್ಟ್ ಅನ್ನೋದಾಗಿ ಸೂಚಿಸಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಆರಂಭವನ್ನ ಈ ಹಂತದಲ್ಲಿ ಕೊಡ್ತಾ ಇದೆ NR11 ತಂಡ. ಅಣ್ಣ ಬೌಲರ್ ನೇಮ್ ತಿಳಿಸಿ. ಉಮಾಪತಿ ಮೊದಲ ಇನ್ನಿಂಗ್ಸಿನ ಅಂತಿಮ ಓವರ್ ಎಸೆಯೋದಕ್ಕೆ ಬರ್ತಾ ಇರುವಂತ ಒಂದು ಎಸೆತಗಾರ ಕೂಡ. 6 ಓವರ್ಗಳ ಪಂದ್ಯ ಸಾಗ್ತಾ ಇದೆ. ಆರಂಭಿಕ ಅವರನ್ನ ಮೊದಲ ಚೆಂಡು ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೈಲೈಟ್ ಶಾಟ್ಗೆ ಈ ಹಂತದಲ್ಲಿ ಅವಕಾಶವನ್ನ ಮಾಡಿಕೊಟ್ರು ಕೂಡ ಮತ್ತೊಂದು ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ವಿಕೆಟ್ ಪತನವನ್ನ ಕಾಣ್ತಾ ಇದೆ. KM11 ತಂಡ ತಂಡದ ಮೊತ್ತ 20, ಕ್ಷಮಿಸಿ 19 ಓಟಗಳು ಈ ಹಂತದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 21ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಒಂದು ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನ ಕಾಣ್ತಾ ಇದೆ. ತಂಡದ ಮೊತ್ತ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಕೂಡ. ಇನ್ನಿಂಗ್ಸಿನ ಆರಂಭಿಕ ಓವರ್ ಅನ್ನು ವಾಸು ಪ್ರಕಾಶ್ ಎಸೆದಿದ್ರು ಕೂಡ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಬಾರಿಸುವಂತ ಪ್ರಯತ್ನ. ಸುಲಭದ ಒಂದು ಓಟಗಳಿಗಷ್ಟೇ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂಡದ ಮೊತ್ತ 23ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಸುಲಭದ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಹಂತದಲ್ಲಿ ಎಸ್ ಔಟ್. ಸುಲಭದ ರನ್ಔಟ್ ಅನ್ನ ಈ ಹಂತದಲ್ಲಿ ಮಾಡಿದ್ರು. ಅಂತಿಮ ವಿಕೆಟ್ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 23ಕ್ಕೆ 9. ಒಂದು ಹಂತದ ನಾಟಕೀಯ ಕುಸಿತವನ್ನು ಮೊದಲ ಹಂತದಲ್ಲಿ ಕಾಣ್ತಾ ಇರುವಂತ ತಂಡ KM11 ತಂಡ. ಹೊಸ ದಾಂಡಿಗ ಈ ಹಂತದಲ್ಲಿ ಅಂಗಣ ಪ್ರವೇಶವನ್ನ ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಲಾಸ್ಟ್ 1 ಬಾಲ್, ಟಾಪ್ ಏಜ್ ಆಗ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ, ತನ್ಮೂಲಕವಾಗಿ ವಿಕೆಟ್ ಪತನ. ಕ್ಯಾಚ್ ಕೈ ಸೇರ್ತಾ ಇದೆ. ಅಲೋ, ಈ ಕ್ರೀಡಾ ಋತುವಿನಲ್ಲಿ ಬಹುಶಃ ಸಾಲು ಸಾಲು ದಾಖಲೆ ಕ್ರಿಕೆಟ್ ಪಂದ್ಯಕೂಟಗಳು ಸಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭ. 24 ಟಾರ್ಗೆಟ್. ಈ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವಾಗಿ ಇಲ್ಲಿ ಗಂಧದ
ಗುಡಿ ಕಪ್ಪನ್ನು ಇಲ್ಲಿ ಸಂಘಟಿಸಲಾಗ್ತಾ ಇದೆ ಕೂಡ. ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಒಂದು ವ್ಯವಸ್ಥಿತ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಕ್ಷಮಿಸಿ, 25ರ ಟಾರ್ಗೆಟ್. ಮುಂದಿನ ಹಂತಕ್ಕಾಗಿ ನೌಫಾಲ್. ಧನ್ಯವಾದಗಳು ಶರತ್ ಕುಂಬಾಶಿ ಅವರೇ. ಪಂದ್ಯಕೂಟ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಪಂದ್ಯಕೂಟ ಸೆರೆಸಾಡ್ತಾ ಇಲ್ಲ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಂತರದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 23 ಓಟಗಳನ್ನು ಗಳಿಸಿ 24 ಓಟಗಳ ಅವಶ್ಯಕತೆ ಇದೆ. 25 ಓಟದ ಟಾರ್ಗೆಟ್ ಆಗಿದೆ. ನೋಡೋಣ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಬಲಿಷ್ಠತೆಯ ಅದ್ಭುತವಾದ ಎಸೆತಗಳನ್ನು ಸಂಘಟಿಸಿಕೊಂಡಿದ್ರು. ಆದರೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆ ದಾಂಡುಗಾರನ್ನ ಕಟ್ಟಿಡಬಹುದೇ, ಬಹಳಷ್ಟು ಇಲ್ಲಿ ಪ್ರಶ್ನೆಯಾಗಿದೆ. 25 ಎನ್ನುತ್ತಕ್ಕಂತಹ ಗುರಿ 36 ಚೆಂಡುಗಳ ಮುಂದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಕೂಟ ನಡೆಯುವಾಗ ಗಂಧದಗುಡಿ ಪ್ರೀಮಿಯರ್ ಲೀಗ್ ಅರ್ಪಿಸುವಂತ 2024ನೇ ವರ್ಷದ ಈ ಒಂದು ಹೊನಲು ಬೆಳಕಿನ ಪಂದ್ಯಕೂಟಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡಲಿಕ್ಕಿದೆ. ಬಲಿಷ್ಠತೆಯ ಬಲಾಢ್ಯ ತಂಡಗಳು ಕೂಡ ಈ ಒಂದು ಮೈದಾನದಲ್ಲಿ ಭಾಗವಹಿಸಲಿಕ್ಕಿದೆ. ಗಂಧದಗುಡಿ ಮೈದಾನದಲ್ಲಿ ಇಬ್ಬರು ದಾಂಡುಗಾರರು ಕೂಡ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಗ್ಲೋಬಲ್ ವಿರುದ್ಧವಾಗಿ RR ಸುನೀಲ್, ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕೂಟಕ್ಕಾಗಿ ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ಒಂದು ಕಾಯುವ ಅವಕಾಶಗಳನ್ನ ಕಲ್ಪಿಸಿಕೊಳ್ಳಬೇಡಿ. ಕಾರಣ ಇದು ಪಂದ್ಯಕೂಟಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಕೂಟಗಳು ಸೆರೆಸಾಡ್ತಾ ಇದೆ. ಹಲೋ ಪ್ರಥಮ ಓವರ್ನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಒನ್ಸ್ ಅಗೇನ್ ಅಂಪೈರ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರದೀಪ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಾಶು ಪ್ರಕಾಶ್. ಪ್ರಥಮ ಓವರ್ನ ಎಸೆಯಲು ಕುಮಾರ್ ಇವರನ್ನ ಕಳಿಸಿಕೊಡಲಾಗಿದೆ. ಪ್ರಥಮ ಓವರ್ನ ಎಸೆಯಲು 36 ಚೆಂಡುಗಳಾಟ ಬಾಕಿ ಇದೆ. ಸೊಗಸಾಗಿರುವಂತ ಹೊಡೆತ ಇದು, ಅದ್ಭುತವಾಗಿರುವಂತ ಹೊಡೆತ. ಡೀಪ್ ಆಕ್ಷನ್ ವಿಭಾಗದಲ್ಲಿ ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಆಗಿತ್ತು. ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 2 ಓಟಗಳು ಒಂದಾಗಿದೆ. ಇನ್ನು ಬೇಕಾಗಿದೆ 23 ಓಟದ ಅವಶ್ಯಕತೆ. ಪ್ರತಿ ಒಂದು ಚೆಂಡನ್ನ ಅರಿತು ಆಡಲೇಬೇಕಾಗಿದೆ ದಾಂಡುಗಾರರು. ಈ ಸುಲಭ ಮೊತ್ತವನ್ನ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿಡಲು, ಬಹಳಷ್ಟು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಲಿಕ್ಕೆ ಇಲ್ಲಂತೂ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ ಕುಮಾರ್. ಓವರಿನ ದ್ವಿತೀಯ ಚೆಂಡು, ಅದ್ಭುತವಾದ ಎಸೆತಗಳನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡಿಗೆ 2 ಓಟಗಳು ಬಂದಿತ್ತು. ದ್ವಿತೀಯ ಚೆಂಡಿಗೆ ಇಲ್ಲಿ ಯಾವುದೇ ಒಂದು ಓಟಗಳು ಬರ್ತಾ ಇಲ್ಲ.
2 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 2 ಓಟಗಳು ಬಂದಾಗಿದೆ. 25 ಎನ್ನುತ್ತಕ್ಕಂತಹ ಗುರಿ ಪ್ರಥಮ ಇನ್ನಿಂಗ್ಸ್ನಲ್ಲಿ ಗಳಿಸಿದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭದ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅದ್ಭುತವಾಗಿರುವಂತಹ ಹೊಡೆತ, ಇದು ಲಾಫ್ಟೆಡ್ ಶಾಟ್ ಆಗಿತ್ತು. ಆದರೆ ತೀರ್ಪುಗಾರರಿಂದ ಇಲ್ಲಿ ಫಸ್ಟ್ ಬೌಂಡರಿ ದಾಖಲಾಗ್ತಾ ಇದೆ. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಖಂಡಿತ ಸೀಮಾ ರೇಖೆಯನ್ನ ಗಡಿಯನ್ನ ದಾಟುಕೊಳ್ಳುವ ಮೂಲಕವಾಗಿ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. 4 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 6 ಓಟಗಳು ಜಮೆಗೊಳ್ತಾ ಇದೆ. ಬಹಳಷ್ಟೊಂದು ಉತ್ತರ ಮಿತಿಯ ಹೊಡೆತಾಗಿತ್ತು. ಅಲ್ಲಿ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಮತ್ತೊಮ್ಮೆ ಬೀಸೋಡಲ್ ಪ್ರಯತ್ನ, ಸಿಂಗಲ್ ಡಿಕ್ಲೇರ್. 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 7 ಓಟಗಳು ಬಂದಾಗಿದೆ 4 ಚೆಂಡುಗಳ ಮುಂದೆ. ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ ಪ್ರಥಮ ಓವರ್ ಅನ್ನ ಮುಕ್ತಾಯಗೊಳ್ಳಿಕ್ಕೆ. 4 ಚೆಂಡುಗಳು ಮುಕ್ತಾಂತರದೊಂದಿಗೆ ಇಲ್ಲಿ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 7 ಓಟಗಳು. 25 ಓಟಗಳನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಗಳಿಸಿದಂತಹ ತಂಡಗಳು ಬಹಳಷ್ಟು ದ್ವಿತೀಯ ಇನ್ನಿಂಗ್ಸ್ನ ಆ ಒಂದು ಎಸೆತಗಾರ ವಿಭಾಗದಲ್ಲಿ ಬಹಳಷ್ಟು ದುಬಾರಿ ಎಸೆತಗಳನ್ನ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ. ಸುಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು, ಖಂಡಿತ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ ಎಸೆತಗಾರ. ಪ್ರಥಮ ಓವರಿನ ಅಂತಿಮ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಓಟಗಳು ಬಂದಾಗಿದೆ. ಮತ್ತೊಮ್ಮೆ ರಿವರ್ಶಿಪ್ ಹೊಡೆಯಲು ಪ್ರಯತ್ನಿಸಿದ್ರು, ಕಂಪ್ಲೀಟೆಡ್ ಔಟ್ ಬೈ ದ ಬ್ಯಾಟ್ಸ್ಮನ್. ಸತತವಾಗಿ 2 ಚೆಂಡುಗಳ ಮುಂದೆ ಇಲ್ಲಿ ಅಂತಿಮ 2 ಚೆಂಡಿಗೆ ಯಾವುದೇ ಓಟಗಳನ್ನು ಗಳಿಸಿಕೊಳ್ತಾ ಇಲ್ಲ. ಪ್ರಥಮ ಓವರಿನ ಮುಕ್ತಾಂತರದೊಂದಿಗೆ ಇಲ್ಲಿ ತಂಡದ ಖಾತೆಯಲ್ಲಿದ್ದ ಒಟ್ಟು ಮೊತ್ತ 7 ಓಟಗಳು. ಇನ್ನೂ ಕೂಡ ಬಹಳಷ್ಟು ಎಸೆತದು ಬಾಕಿ ಇದೆ, ಸ್ವಲ್ಪ ಓಟದ ಅವಶ್ಯಕತೆ ಇದೆ. ದಯವಿಟ್ಟು ರಸ್ತೆಯಲ್ಲಿ ಇಟ್ಟಂತ ವಾಹನಗಳನ್ನ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ. ಪಂದ್ಯಕೂಟಕ್ಕೆ ಯಾವುದೇ ಒಂದು ಅಡಚಣೆಗಳನ್ನ ನಮಗೆ ತೊಂದರೆಸ್ಕೊಡಬೇಡಿ ಪ್ಲೀಸ್. ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳು ಆ ಬೈಕ್ ಅನ್ನ ಇಟ್ಟಂತ ದಯವಿಟ್ಟು ರಸ್ತೆಯಲ್ಲಿ ಇಟ್ಟಂತ ವಾಹನಗಳನ್ನ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಓವರಿನ ಮುಕ್ತಾಯ, ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 7 ಓಟಗಳು. ದ್ವಿತೀಯ ಓವರನ್ನು ಎಸೆಯಲು ಎಸೆತಗಾರ ವಿಭಾಗದಲ್ಲಿ ನಿತಿನ್ ಇವರನ್ನ ಕಳಿಸಿಕೊಡಲಾಗಿದೆ. ತೀರ್ಪುಗಾರಿಂದ ವೈಡ್ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರಿಂದ ಹೊರಬೀಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆ ಆಗ್ತಾ ಇದೆ 8 ಓಟಗಳು. ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಮತ್ತೊಮ್ಮೆ ಲಾಫ್ಟೆಡ್ ಶಾಟ್ ಆಗಿತ್ತು. ಕ್ಷಣವೇಗದ ಚೆಂಡಿಗಿಲ್ಲಿ ಕ್ಯಾಚ್ ಅನ್ನ ಇಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ರನ್ಔಟ್ಗೆ ಬಹಳಷ್ಟು ಅವಕಾಶಗಳಿತ್ತು. 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಖಂಡಿತ ಚೆಂಡನ್ನ ಪಡೆದುಕೊಂಡಾದಲ್ಲಿ ಅದ್ಭುತವಾದ ಕ್ಯಾಚ್ ಆಗಲಿಕ್ಕೆ ಸಾಧ್ಯವಿತ್ತು. ಇಲ್ಲಿ 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 9 ಓಟಗಳನ್ನ ಗಳಿಸಿ ಆಗಿದೆ. ಯಾವುದೇ ಉದರಿಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. ಓವರಿನ ದ್ವಿತೀಯ ಚೆಂಡು, ದ್ವಿತೀಯ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಸ್ಟ್ರೈಕ್ ಭಾಗದಲ್ಲಿ ವಾಸು ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತಹ ಆಟಗಾರ. ಖಂಡಿತ ಅದ್ಭುತವಾಗಿರುವಂತಹ ಹೊಡೆತಾಗಿತ್ತು. ಇಲ್ಲಿ 1 ಓಟಗಳ ಸೇರ್ಪಡೆಗೊಂಡಿದೆ. ತೀರ್ಪುಗಾರರಿಂದ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಓಟಗಳನ್ನ ಗಳಿಸಿ ಆಗಿದೆ. ಇನ್ನು ಬೇಕಾಗಿದೆ 14 ಓಟದ ಅವಶ್ಯಕತೆ. ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿಲ್ಲ ದಾಂಡುಗಾರ. ಸೆನ್ಸಿಬಲ್ ಕ್ರಿಕೆಟ್ ಹೊಡೆತಕ್ಕೆ ಪ್ರಯತ್ನಿಸಿದ್ರಿ ಬಾರಿ. ಪ್ರಥಮ ಹುದರಿ ನಷ್ಟವಾಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನಿಸಿಲ್ಲ ದಾಂಡುಗಾರ. ಸೆನ್ಸಿಬಲ್ ಕ್ರಿಕೆಟ್ ಹೊಡೆತಕ್ಕೆ ಪ್ರಯತ್ನಿಸಿದ್ರಿ ಬಾರಿ. ಪ್ರಥಮ ಹುದರಿ ನಷ್ಟವಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 11ಕ್ಕೆ 1 ಹುದರಿಯನ್ನ ಬಿಟ್ಕೊಡ್ತಾ ಇದೆ.
ಮೂರು ಚೆಂಡು ಮುಕ್ತಾಯಗೊಂಡಿದೆ. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 11 ಓಟಗಳು. ಇನ್ನು ಬೇಕಾಗಿದೆ 14 ಓಟದ ಅವಶ್ಯಕತೆ. ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದರು. ಅಕ್ರಾಸ್ ಮಾದರಿ ಹೊಡೆತಾಗುತ್ತಿಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನು ಬಿಟ್ಕೊಡ್ತಾ ಇಲ್ಲ ಎಸೆತಗಾರ. ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ. ತಂಡದೊಟ್ಟು ಮೊತ್ತ 11 ಓಟಗಳು ಬಂದಾಗಿದೆ. ಓವರಿನ ಕೊನೆಯ 2 ಎಸೆತಗಳು ಇನ್ನೂ ಬಾಕಿ ಇದೆ. ಮತ್ತೊಮ್ಮೆ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು ನೇರವಾಗಿ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಗಂಧದ ಗುಡಿ ಬೌಂಡ್ರಿ. ಅದ್ಭುತವಾಗಿರುವಂತಹ ಶಾಟ್. ಚೆಂಡು ಬೌಂಡರಿ ದಾಖಲಾಗುವಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ. ಕೌಶಿಕ್ ಇವರ ದಾಂಡು ಮುಖ್ಯವಾಗಿ ಬರ್ತಾ ಇದೆ. ಭರ್ಜರಿ ಬೌಂಡ್ರಿ. ಮಗದೊಮ್ಮೆ ಐ ಲಾಫ್ಟೆಡ್ ಶಾಟ್ ಆಗಿತ್ತು. ನೇರ ಅದ್ಭುತವಾಗಿರುವಂತಹ ಹೊಡೆತ. ಇದು ತೀರ್ಪುಗಾರರಿಂದ ಡಿಕ್ಲೇರ್ 2 ರನ್ ಆಡಿಟ್. ಓವರಿನ ಮುಕ್ತಾಯಗೊಳ್ತಾ ಇದೆ. 2 ಓವರುಗಳ ಮುಕ್ತಾಂತರದೊಂದಿಗೆ ಇಲ್ಲಿ 17 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಬೇಕಾಗಿದೆ 24 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. 24 ಚೆಂಡು ಬಾಕಿ ಇದೆ. 8 ಓಟದ ಅವಶ್ಯಕತೆ ಇದೆ. End of the over number 2. Total score moves on to 17 for the loss of 1 wicket. ಎಸೆತಗಾರ ವಿಭಾಗದಲ್ಲಿ 3ನೇ ಓವರ್ನ ಎಸೆಯಲು ಆಸಿಫ್ ಇವರನ್ನ ಕಳಿಸಿಕೊಡಲಾಗಿದೆ ತಂಡದ ನಾಯಕ. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು ಸೆನ್ಸಿಬಲ್ ಹೊಡೆತಕ್ಕೆ ಪ್ರಯತ್ನಿಸಿದ್ರಿ. ಬಾರಿ 1 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 18 ಓಟಗಳು ಜಮೆಯಾಗಿದೆ. ಇನ್ನು ಬೇಕಾಗಿದೆ 7 ಓಟದ ಅವಶ್ಯಕತೆ. ಉಳಿದಂತ 24 ಎಸೆತಗಳ ಮುಂದೆ 24 ಎಸೆತ ಆಟ ಬಾಕಿ ಇದೆ. ಬೇಕಾಗಿದೆ 8 ಓಟದ ಅವಶ್ಯಕತೆ. 7 ಓಟದ ಅವಶ್ಯಕತೆ. ಈ ಬಾರಿ ಸ್ಲೋ ಒನ್ ಡೆಲಿವರಿನ ನಿಭಾಯಿಸಿದ್ರು. ಆದರೆ ತೀರ್ಪುಗಾರರಿಂದ ವೈಡ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ 19 ಓಟಗಳು. ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಅದ್ಭುತವಾಗಿರುವಂತಹ ಹೊಡೆತ. ಇದು ಸ್ಟ್ರೈಟ್ ಡ್ರೈವ್. ದಾಂಡುಗಾರನ್ನ ವಂಚಿಸ್ತಾ ಇದೆ ಗೂಟಗಳ ಮಧ್ಯೆ. 1 ಓಟಗಳ ಮಾತ್ರ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ದಾಖಲಿಸಿ ಆಗಿದೆ. ಇನ್ನು ಬೇಕಾಗಿದೆ 5 ಓಟಗಳ ಅವಶ್ಯಕತೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭಗೊಂಡಂತ ಬಲಿಷ್ಠತೆಯ ಬಲಾಢ್ಯ ಆಟಗಾರರಲ್ಲಿ ಸತತ 2 ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಐ ಲಾಫ್ಟೆಡ್ ಶಾಟ್ ನೇರವಾಗಿ ಸೀಮಾ ರೆಕ್ಕೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಬೌಂಡರಿ. ಪಂದ್ಯಾಕೂಟಗಳು ಸಮಫಲಗೊಂಡಿದೆ. 1 ಓಟದ ಅವಶ್ಯಕತೆ ಇದೆ. ಇನ್ನು ಕೂಡ ಬಹಳಷ್ಟು ಮೊತ್ತದಗಳು ಬಾಕಿ ಇದೆ. ಕೊನೆಯ 1 ಓಟದ ಅವಶ್ಯಕತೆ ಇದೆ. ಪಂದ್ಯಾಕೂಟಗಳು ಸಮಫಲ. 1 ಓಟದ ಅವಶ್ಯಕತೆ ಇದೆ. ಮತ್ತೊಮ್ಮೆ ಸೊಗಸಾಗಿರುವಂತ ಹೊಡೆತರು. ಡೀಪ್ ಎಕ್ಸ್ಟ್ರಾ ಕವರ್ ಭಾಗದಲ್ಲಿ 2 ಬೌಂಡರಿ ದಾಖಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಒಂದು ಇನ್ನಿಂಗ್ಸಿನ ಅದ್ಭುತವಾಗಿರುವಂತಹ ಸತತ 3 ಬೌಂಡರಿಯನ್ನು ದಾಖಲಿಸಿ ಒಂದು ಪಂದ್ಯಾಕೂಟವನ್ನು ವಿಜಯಗೊಳಿಸ್ತಾ ಇದೆ. ಎನ್ಆರ್ ತಂಡ ಈ ಪಂದ್ಯಾಕೂಟವನ್ನ ವಿಜಯಗೊಳಿಸ್ತಾ ಇದೆ. ಖಂಡಿತ ಬಹಳಷ್ಟೊಂದು ಉತ್ತಮ ರೀತಿಯ ರನ್ ರೇಟ್ ಆಗಿ ನೀಡಲಿಕ್ಕೆ ಕೂಡ ಸಾಧ್ಯವಿದೆ. ಮುಂದಿನ ವೀಕ್ಷಣೆಗಾಗಿ ಆತ್ಮೀಯ ಸ್ನೇಹಿತ ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟೊಂದು ಹೆಸರುಗಳನ್ನು ಪಡೆದುಕೊಂಡಂತ ಶರತ್ ಕುಂಬಾಶಿ ಇವರಿಗೆ ಮುಂದಿನ ವೀಕ್ಷಣೆ ಕೂಡ ಆಹ್ವಾನಿಸ್ತಾ ಇದ್ದಾವೆ.
ಧನ್ಯವಾದಗಳು ನೌಫಲ್ ಅವರೇ. ಹೌದು ಹೌದು. ಮುಕ್ತಾಯ ಕಂಡಿರುವಂತಹ ಪಂದ್ಯಾಟದ ಒಂದೇ ಶ್ರೇಷ್ಠ ಪ್ರಶಸ್ತಿಯನ್ನ ವಾಸು ಪ್ರಕಾಶ್ ಅವರು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸಿಕೊಂಡು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಅರ್ಪಿಸ್ತಾ ಇರುವಂತ ಗಂಧದ ಗುಡಿ ಕಪ್ಪಿಲಿ ಸಾಕ್ತಾ ಇದೆ. ಈ ಒಂದು ಟೂರ್ನಮೆಂಟ್ಗೆ ಬಹುಶಃ ಅಂತಿಮ ದಿನದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಎರಿನಾ ರಾಜ್ಕುಮಾರ್ ಹಾಗೇನೆ ಧನ್ಯ ರಾಮ್ ಕುಮಾರ್ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟವನ್ನು ಕಂಡುಕೊಳ್ಳಲಿಕ್ಕಿದ್ದಾರೆ. ಈ ರೀತಿಯಲ್ಲಿ ಎರಡನೇ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಗ್ಲೋಬಲ್ 11 ಮತ್ತು RR ಸುನಿಲ್ 11 ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ವಾಸು ಪ್ರಕಾಶ್ ಮುಕ್ತಾಯ ಕಂಡಿರುವಂತಹ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಪ್ರಶಸ್ತಿಯನ್ನು ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಳಿ ಎಂಬುದಾಗಿ ಕೂಡ ಸೂಚಿಸ್ತಾ ಇದ್ದೇವೆ. ಕೆಲವೊಂದು ಕ್ರೀಡಾ ಋತುವಿನಿಂದ ಬಹುಶಃ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಅದ್ಭುತವಾದಂತಹ ಒಂದು ಆಟವನ್ನು ದಾಖಲಿಸಿದಂತ ವಾಸು ಪ್ರಕಾಶ್ ಅವರು ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನ 3 ದಿನಗಳ ಕಾಲದ ಹಗಲು ರಾತ್ರಿಗಾಗಿ ರಾಣಿ ಹಬ್ಬಕ್ಕ ಕ್ರಿಕೆಟ್ ಮೈದಾನದ ಒಳಭಾಗದಲ್ಲಿ ಸಂಘಟಿಸಲಾಗ್ತಾ ಇದೆ. ನೋಡಿ, ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿರುವಂತ ತಂಡದ ಹೆಸರನ್ನು ಇಲ್ಲಿ ಅಪ್ಡೇಟ್ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದೀವಿ. ನೋಡಿ, ವಾಸು ಪ್ರಕಾಶ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ ಎಂಬುದಾಗಿ ತಿಳಿಸ್ತಾ ಇದೀವಿ. ಪವರ್ ಪ್ಲೇ ಹಂತದ ಮೊದಲ ಓವರ್ನಲ್ಲಿ ಒಂದು ಡೆತ್ ಓವರ್ ಅನ್ನು ಎಸೆದಂತ ವಾಸು ಪ್ರಕಾಶ್ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಟೆನ್ನಿಸ್ ಬಾಲ್ ಕಂಡ ಹಾಗೆ ಬಹುಶಃ ಫ್ರೆಂಡ್ಸ್ ಬೆಂಗಳೂರಿನ ಅತ್ಯುತ್ತಮ ಆಲ್ರೌಂಡ್ ಆಟಗಾರ ಕೂಡ. ಮೊದಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅದನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಕೂಡ. ಗ್ಲೋಬಲ್ 11 ಮತ್ತು RR ಸುನಿಲ್ 11 ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಗಳು ಎರಡನೇ ಪಂದ್ಯಾಟವನ್ನ ಗಂಧದ ಗುಡಿ ಕಪ್ಪಿಗಾಗಿ ಆಡುತ್ತೆ. 6 ಓವರ್ಗಳ ಒಂದು ವ್ಯವಸ್ಥಿತ ಒಂದು ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರವನ್ನ ಈ ಒಂದು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗ್ತಾ ಇದೆ. ಗ್ಲೋಬಲ್ 11 ಆನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಎಂಬುದಾಗಿ ತಿಳಿಸಿದ್ದಾರೆ.
ಎರಡೂ ತಂಡದ 12ನೇ ಆಟಗಾರರು ಕಡ್ಡಾಯ ಬರಬೇಕು. ಅಲ್ಲಿ ಸಮಯ ವಿಳಂಬ ಮಾಡುವಂತಿಲ್ಲ. ಅಲ್ಲಿ ಗಮನಿಸಿ, ಟಾಸ್ ಅನ್ನು ಜಯಿಸಿ ಬೌಲ್ ಫಸ್ಟ್ ತಿಳಿಸಿದಂತ ತಂಡ ಶೀಘ್ರಗತಿಯಲ್ಲಿ ನೀವು ಕ್ರೀಡಾಂಗಣದ ಪ್ರವೇಶವನ್ನು ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದೀವಿ. ಗ್ಲೋಬಲ್ 11 ನಿಮ್ಮ ತಂಡದ 12ನೇ ಆಟಗಾರರು ಕಡ್ಡಾಯ ಇಲ್ಲಿ ಬರಬೇಕು. ಅದೇ ರೀತಿ RR ಸುನಿಲ್ 11 ತಂಡದ 12ನೇ ಆಟಗಾರರು ಕೂಡ ಕಡ್ಡಾಯವಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ಹೊಸ ವಿನ್ಯಾಸದ ಒಂದು ಕ್ರೀಡಾಂಗಣ ಕೂಡ ಹೊಸ ನಿಯಮಗಳನ್ನು ಅನುಸರಿಸಿಕೊಂಡು ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯಕೂಟವನ್ನು ಆಯೋಜನೆ ಕಾಣ್ತಾ ಇದೆ. ಧಾರ್ಮಿಕ್